ಕರ್ಯಾಕ ಬಂದ್ರ ನೋವು ಮೊದಲನೇ ರಾತ್ರಿ ದಿವಸ ನಮ್ಮ ಮೂಗು ತಿವುದು ಮಸಕ ಹಾಕಿ ಮೆತ್ತಗೆ ಸೈಡಿಗೆ ಸೇರಿದಿ. ಇನ್ನು ಮಕ್ಕಳು ಕೊಡು ಅಂದ್ರೆ ಹೆಂಗ ಕೊಡ್ಲಿಲ್ಲ? ಹಾ, ಅದೇನು ಕಡ್ಲಿ ಉಂಡೆ ತಂದು ಕೊಡಕ್ ಪಟಕ್ನ ಕೇಳ್ಕೊಳಿ ಅಂದ್ರ ಹ್ಞೂ ಹೇಳ ಕೇಳಾಕ ಗಟ್ಟಿಯಾಗ ನಿಂತೀನಿ. ಅಲ್ಲ, ನನ್ನ ಮೀಸ್ ಬೆಳಗಾದ್ರೂ ಚಿಂತಿಲ್ಲ. ನಿನ್ನ ಹೊಟ್ಟ್ಯಾಗ ಒಂದು ಕೂಸನ್ನ ಹಿಡಿಬೇಕಂತ ನನಗೂ ಆಸೆ ಐತಿ. ಆದ್ರೆ ನೀನು ನನಗೆ ಸರಿಯಾಗಿ ಮಾಡೋ ಕೆಲಸಕ್ಕೆ ಅವಕಾಶನ ಮಾಡಿಕೊಡ್ಲಿಲ್ಲ ಅಂದ್ರೆ ಆಸೆಗೆ ಕಡ್ಡಿ ಗೀರಿ ಬೆಂಕಿಯನ್ನು ಹಚ್ಕಿಸಿದ ನನ್ನ ಆಸೆನ ಎಲ್ಲ ಬತ್ತಿಸಿದ್ದೆ. ಅಂದ್ರ ಇದ್ರಾಗ ನನ್ನ ತಪ್ಪೈತಂತೇನ? ನಾ ಬೆಪ್ಪ ನನ್ನ ಮಗ ಹಂಗೆ ತಿಳ್ಕೊಂಡಿನಿ. ಆಯ್ತು ಬಿಡಿ, ಇನ್ನು ಮುಂದೆ ಆ ತಪ್ಪು ನಾ ಮಾಡಂಗಿಲ್ಲ. ಅಯ್ಯ, ಹಿಂಗ ಕೇಳ, ನನ್ನ ಕಟ್ಟಾನಿ ಹೇಳ್ತಿ. ಒಂದ್ ಯಾಕ 10 ನಡೆಸ್ಕೊಡ್ತೀನಿ, ಮತ್ತೆ ನಿನ್ ಜೊತೆ ಆಕಿ ಸೃಷ್ಟಿದೊಂದು ನಡೆಸ್ಕೊಡ್ತೀನಿ. ಅಲ್ಲ, ನಾನೊಂದು ವ್ರತ ಪಾಲಿಸ್ಬೇಕಂತ ಮಾಡಿದೆ. ವ್ರತಾನ ಹಿಡಿ ಯಾರು ಮಾಡಂದ್ರ ಹಿಡಿಬಹುದು. ಆದ್ರ ಆ ವ್ರತದ ಕಟ್ಟುನಿಟ್ಟು ಬಹಳ ಐತಪ್ಪ. ಚಪ್ಪಲ್ಲೇ ಬಡದಾರ ನಿಮ್ಮ ವ್ರತ ಹಿಡಿತ ಕಟ್ಟುನಿಟ್ಟು ಪಾಲಿಸಂಗಿರ್ಬೇಕು. ನಿಮ್ಮ ಅವನ್ ಸುದ್ದಿ ತೆಗಿಬೇಡ. ಅಕ್ಕಿ ಪಾಲಿಸ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ? ಯವ್ವ, ಯಾಕೋ ಎಡಗಣ್ಣ ಹಾರಕತ್ತಲ್ಲಪ್ಪ. ಯಾಕೇನಾಯ್ತು? ಅಲ್ಲೇ ಅವನು ವ್ರತ ಅಂದಲ್ಲ, ಇಡೇಕಿ ವ್ರತ ನೀನು, ಕಟ್ಟುನಿಟ್ಟು ಪಾಲಿಸವ್ ನಾನ. ನಿನ್ನೇದ ನನ್ನ ಮಾರಿ ನೋಡಿ ನಿನ್ನ ಮಕ್ಕಳು ಚಿಟ್ಟಿ ಬಾಳ ಐತಲ್ಲವ ಅಂತ ಹೇಳುವಂತ. ಅಯ್ಯ, ಅದನ್ನ ಹೇಳಕ್ ಬಂದನವ. ಬಾಳ ದಿವಸ ಆಯ್ತು ಬಂದು ಇಲ್ಲ. ಊರಾಗಿ ಇದ ಮೊದಲಂತ ಬಂದದ್ದು. ಅವ್ರು ಮೊದಲ ಊರು ಅಡ್ಡಾಡಿ ನಿಮ್ಮಂತವ್ರ ಹಲ್ಕಟ್ಟಿಗಿರಿ ಎಲ್ಲ ಸ್ಟಡಿ ಮಾಡಿರ್ತಾರ. ಇಲ್ಲ, ಇದ ಮೊದಲಂತ ಬಂದದ್ದವ್ರು. ಹೌದಾ? ಹೇಳಿ ಮುಂದೆ ಹೇಳು. ಹಾ, ಸಾಧು